ಸ್ವಲ್ಪ ತಲೆನೋವು ಬಂದ್ರೆ ಸಾಕು, ಒಂದು ಸ್ಟ್ರಾಂಗ್ ಕಾಫಿಯೋ ಟೀಯನ್ನೋ ಕುಡಿದು ಬಿಟ್ರೆ ಎಲ್ಲ ಮಾಯ ಎಂಬಂತ ಮನಸ್ಥಿತಿ ಹಲವರಿಗಿರುತ್ತೆ. ಅದರಂತೆ ಟೆನ್ಷನ್ ತಲೆಬಿಸಿ ಹೆಚ್ಚಾದಾಗಲೆಲ್ಲ ಒಂದು ಕಪ್ ಕೆಫಿನ್ ಹಿರಿಬಿಟ್ರೆ ಆರಾಮು ಅನ್ಸುತ್ತೆ. ಆದರೆ ಒಂದು ಮಿತಿಯನ್ನ ಮೀರಿ ಕೆಫಿನ್ ಸೇವನೆ ಅತಿಯಾದ್ರೆ ಅದರ ದುಷ್ಪರಿಣಾಮಗಳು ಕೂಡ ಅತ್ಯಂತ ಗಂಭೀರ ಆಗಿರ್ತವೆ. ಅಷ್ಟಕ್ಕೂ ಟೀ ಕಾಫಿ ಎಷ್ಟರ ಮಿತಿ ಮೀರಿದ್ರೆ ಅಪಾಯ ಅಂತ ತಿಳಿಯೋದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ದಿನಕ್ಕೆಷ್ಟು ಬಾರಿ ಟೀ ಕಾಫಿ ಕುಡಿಯಬಹುದು? ಅತಿಯಾದ ಕೆಫಿನ್ ಸೇವನೆಯ ದುಷ್ಪರಿಣಾಮಗಳೇನು? ಒತ್ತಡ ಹೆಚ್ಚಿದಾಗ, ತೀರಾ ಆಯಾಸವಾದಾಗ, ತಲೆನೋವು ಕಾಡುತ್ತಿದ್ರೆ ಒಂದು ಸ್ಟ್ರಾಂಗ್ ಕಾಫಿ ಅಥವಾ ಚಹಾ ನಮ್ಮ ಶಕ್ತಿಯನ್ನ ಹೆಚ್ಚಿಸಬಲ್ಲದು. ಆದರೆ ಇದೇನು ದೇಹದಲ್ಲಿ ಎಲ್ಲವನ್ನ ಸರಿ ಮಾಡುವಂತಹ ಮಾಂತ್ರಿಕ ಪೇಯವಲ್ಲ. ಮಿತಿ ಮೀರಿದರೆ ವಿಪತ್ತು ತರಬಲ್ಲದು. ದಿನಕ್ಕೆ ಎಷ್ಟು ಕೆಫಿನ್ ಸೇವಿಸುತ್ತೇವೆ ನಾವು? ಸುಮ್ಮನೆ ಅಂದಾಜು ಮಾಡಿದ್ರೆ ಬೆಳಗಿನ ಹೊತ್ತಿನ ಕಾಫಿ ಅಥವಾ ಚಹಾ, ನಡು ಬೆಳಗಿಗೆ ಚಹಾ, ಕಾಫಿಯದೊಂದು ಹೆಚ್ಚುವರಿ ಗುಟುಕು, ಸಂಜೆಯ ಹೊತ್ತಿಗೂ ಇವೇ ಬೇಕಲ್ಲ. ರಾತ್ರಿ ನಿದ್ದೆಗೆಡುವುದಾದರೆ ಅಲ್ಲೊಂದು ಡೋಸ್ ಬೇಕಾದಿತ್ತು. ವ್ಯಾಯಾಮದ ಉತ್ಸಾಹಗಳಾದರೆ ನಡುವಲ್ಲೊಂದು ಎನರ್ಜಿ ಡ್ರಿಂಕ್, ದೋಸ್ತರ ಜೊತೆ ಹೊರಟುವಾಗ ಜೊತೆಗೊಂದು ಸಾಫ್ಟ್ ಡ್ರಿಂಕ್, ಚಾಕ್ಲೇಟ್ ಪ್ರಿಯರಾದರೆ ಅದು ಕೂಡ ಒಂದು. ಈ ಪಟ್ಟಿಯಿಂದ ದಿನಕ್ಕೆ ಎಷ್ಟು ಕೆಫಿನ್ ಸೇವಿಸುತ್ತೇವೆ ನಾವು ಎಂಬುದು ನಮಗೆ ಅಂದಾಜಾಗುವುದು ಕಷ್ಟವಲ್ಲ. ಹಾಗಾದರೆ ಕೆಫಿನ್ ಸೇವನೆಯ ಮಿತಿ ಎಷ್ಟು? ನಿದ್ದೆ ಮತ್ತು ಆರಾಮವನ್ನ ತರುವ ಅಡೆನೋಸಿನ್ ಎಂಬ ನರ ಸಂವೇದಕವನ್ನ ತಡೆಯುವ ಮೂಲಕ ಮೆದುಳಿನ ಚುರುಕತನ ಮತ್ತು ಏಕಾಗ್ರತೆಯನ್ನ ಕೆಫಿನ್ ಹೆಚ್ಚಿಸುತ್ತದೆ. ಇದು ಮೆದುಳನ್ನ ಮಾತ್ರವೇ ಅಲ್ಲ, ದೇಹದ ಅಂಗಾಂಗಗಳನ್ನೆಲ್ಲ ಚುರುಕಾಗಿಸುತ್ತದೆ. ಹಾಗಾಗಿ ಒತ್ತಡ ಹೆಚ್ಚಾದಾಗ, ತೀರಾ ಆಯಾಸವಾದಾಗ, ತಲೆನೋವು ಕಾಡುತ್ತಿದ್ರೆ ಒಂದು ಸ್ಟ್ರಾಂಗ್ ಕಾಫಿ, ಚಹಾ ನಮ್ಮ ಶಕ್ತಿಯನ್ನ ಹೆಚ್ಚಿಸಬಲ್ಲದು. ಸಮಸ್ಯೆ ಇರೋದು ಅಲ್ಲಿಯೇ. ಇದೇನು ದೇಹದಲ್ಲಿ ಎಲ್ಲವನ್ನ ಸರಿ ಮಾಡುವಂತಹ ಮಾಂತ್ರಿಕ ಪೇಯವಲ್ಲ. ಹೆಚ್ಚಾದ್ರೆ ಕೆಫಿನ್ ಸಹ ಅಡ್ಡ ಪರಿಣಾಮಗಳನ್ನ ಖಂಡಿತವಾಗಿ ಉಂಟು ಮಾಡುತ್ತೆ. ದೇಹ ಮತ್ತು ಮೆದುಳನ್ನ ಕೆಫಿನ್ ಜಾಗೃತ ಸ್ಥಿತಿಯಲ್ಲಿ ಇರಿಸುತ್ತದೆ ಎಂಬುದನ್ನ ಅನುಭವದಿಂದಲೇ ಕಂಡುಕೊಂಡಿರುತ್ತೇವೆ. ಇದಲ್ಲದೆ ಖಿನ್ನತೆಯಂತಹ ಕೆಲವು ಮಾನಸಿಕ ತೊಂದರೆಗಳಿಗೆ ಇದು ಉಪಶಮನ ನೀಡಬಲ್ಲದು. ಅಲ್ಝೈಮರ್ಸ್ ಮತ್ತು ಪಾರ್ಕಿನ್ಸನ್ ರೋಗಿಗಳಲ್ಲಿ ಅಲ್ಪ ಪ್ರಮಾಣದ ಕೆಫಿನ್ ಉತ್ತಮ ಪ್ರಚೋದನೆಯನ್ನ ನೀಡಬಲ್ಲದು. ಅಥ್ಲೀಟ್ಗಳ ಕ್ಷಮತೆಯನ್ನ ಹೆಚ್ಚಿಸುವುದಕ್ಕೂ ನೆರವು ನೀಡುವುದು. ಮಿತ ಪ್ರಮಾಣದಲ್ಲಿ ಇದನ್ನ ಸೇವಿಸುವುದರಿಂದ ಹಸಿವೆಯನ್ನ ಕಡಿಮೆ ಮಾಡಿ ತೂಕ ಇಳಿಸೋದಕ್ಕೆ ಮತ್ತು ಯಕೃತ್ ಜೀರ್ಣಾಂಗಗಳನ್ನ ಚುರುಕು ಮಾಡುವುದಕ್ಕೆ ನೆರವಾಗುತ್ತೆ. ಅಧ್ಯಯನಗಳ ಪ್ರಕಾರ ಅಲ್ಪ ಪ್ರಮಾಣದಲ್ಲಿ ಕೆಫಿನ್ ಸೇವಿಸೋದ್ರಿಂದ 13% ಚಯಾಪಚಯವನ್ನ ಹೆಚ್ಚಿಸಬಹುದು. ಈ ಮೂಲಕ ಕೊಬ್ಬು ಕರಗಿಸಲೂಬಹುದು. ಈ ಕರಗಿದ ಕೊಬ್ಬನ್ನ ವ್ಯಾಯಾಮದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿದ್ರೆ ಹೆಚ್ಚಿನ ಪ್ರಯೋಜನ ಒದಗಿಸಬಹುದು. ಈಗ ಕೆಫಿನ್ ಸೇವನೆಯ ಅತಿಯಾದ ಸೇವನೆಯಿಂದ ಹಾನಿ ಏನು ನೋಡೋಣ. ದೊಡ್ಡ ಸಮಸ್ಯೆ ಅಂದರೆ ನಿದ್ರಾಹೀನತೆ. ನಿದ್ದೆ ಹಾಳಾಗೋದ್ರಿಂದ ಆರೋಗ್ಯಕ್ಕೆ ಸರಣಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಖಿನ್ನತೆಯು ಗಂಟು ಬೀಳುತ್ತದೆ, ಒತ್ತಡ ಹೆಚ್ಚಾಗುತ್ತೆ. ಇದರಿಂದ ಹೃದಯದ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ತಲೆ ಸುತ್ತು, ಬೆವರುವುದು, ಕೈ ನಡುಗುವುದು ಸಾಮಾನ್ಯವಾಗುತ್ತೆ. ಜೀರ್ಣಾಂಗಗಳ ಗತಿಯಂತೂ ಅಯ್ಯೋ ಪಾಪ. ಆಸಿಡಿಟಿ, ಎದೆಯುರಿಗಳು ನಿತ್ಯ ಸತ್ಯಗಳಾಗುತ್ತವೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಕೆಫಿನ್ ವ್ಯಸನವಾಗಬಲ್ಲದು. ಇದಿಲ್ಲದಿದ್ರೆ ಸಾಧ್ಯವೇ ಇಲ್ಲ ಎನ್ನುವಂತಾಗುವುದು ಚಟವನ್ನ ಅಂಟಿಸಿಕೊಂಡಂತೆ. ಹಾಗಾದ್ರೆ ಎಷ್ಟು ಕೆಫಿನ್ ಮಿತಿ? ಎಷ್ಟಾದ್ರೆ ಅತಿ? ದಿನಕ್ಕೆ 200 ಮಿಲಿಗ್ರಾಂ ಕೆಫಿನ್ ಅಂಶ ಮೀರದಂತೆ ಎಚ್ಚರ ವಹಿಸುವುದು ಮುಖ್ಯ. ಒಂದು ಅಂದಾಜಿಗೆ ಹೇಳೋದಾದ್ರೆ ದಿನಕ್ಕೆ 3 ಕಪ್ ಕೆಫಿನ್ ಮಿತಿಯನ್ನು ಇರಿಸಿಕೊಳ್ಳಿ. ಅದಕ್ಕಿಂತ ಹೆಚ್ಚಾದರೆ ಅಡ್ಡ ಪರಿಣಾಮಗಳು ಗೋಚರಿಸಬಹುದು. ಆರೋಗ್ಯ ಸಮಸ್ಯೆಗಳು ತಲೆ ದೂರಬಹುದು. ಹಾಗಾಗಿ ಕೆಫಿನ್ ಪೇಯಗಳ ಬದಲಿಗೆ ಡಿಕ್ಯಾಫ್ ಪೇಯಗಳ ಆಯ್ಕೆ ಇದ್ರೆ ಅದನ್ನೇ ಕುಡಿಯಿರಿ. ಕೆಫಿನ್ ಪ್ರಮಾಣವನ್ನ ಕ್ರಮೇಣ ಕಡಿಮೆ ಮಾಡುತ್ತಾ ಬನ್ನಿ. ಇದ್ದಕ್ಕಿದ್ದಂತೆ ನಿಲ್ಲಿಸಿದರೆ ತಲೆನೋವಿನಂತಹ ಲಕ್ಷಣಗಳು ಕಾಣಬಹುದು. ಆಗ ಮತ್ತೆ ಕಾಫಿ ಟೀ ಕುಡಿಯುವ ಹಂಬಲವಾಗುತ್ತೆ. ಹರ್ಬಲ್ ಚಹಾಗಳು, ಗ್ರೀನ್ ಟೀ ಮುಂತಾದವು ಹೆಚ್ಚು ಆರೋಗ್ಯಕರ ಆಯ್ಕೆಗಳು. ಹೆಚ್ಚು ನೀರು ಕುಡಿದು ದೇಹಕ್ಕೆ ಮರುಪೂರಣ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ 3 ತಾಸುಗಳವರೆಗೆ ಹಾಗೂ ರಾತ್ರಿ ಮಲಗುವ 3 ತಾಸಿನ ಮುನ್ನ ಕೆಫಿನ್ ಬೇಡ. ಇದರಿಂದ ನಿದ್ದೆಗೆ ಮತ್ತು ಜೀರ್ಣಾಂಗಗಳಿಗೆ ಆಗುವ ತೊಂದರೆಯನ್ನ ಕಡಿಮೆ ಮಾಡಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.